ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Yes, Mr. Robert, you're absolutely right. We can provide you all the services. You just have to support us. ಕಾಂತಮ್ಮತ್ತೆ ಎಂತ ಕೆಲಸ ಮಾಡ್ತಿದ್ದೀರಾ ಕಾಂತಮ್ಮತ್ತೆ? ಮೇಡಮ್ ಫಾರಿನ್ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಅಲ್ಲಿ ಇದ್ದಾರೆ. ಫಾರಿನ್ ಕ್ಲೈಂಟ್ಸು ಕರ್ನಾಟಕದಲ್ಲಿ ನಡೆಯೋ ಎಷ್ಟೊಂದು ಪ್ರಾಜೆಕ್ಟ್ಗೆ ಕೋಟಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದಾರೆ. ನೀವು ನೋಡ್ರಿ ಎಲ್ಲ ಹಾಳು ಮಾಡ್ಬಿಟ್ರಲ್ಲ ಬಂದು. ಹೌದು ಕಾಂತಮ್ಮಮ್ಮಿ, ನಾನು ನಿಮಗೆ ಹೇಳ್ದೆ ತಾನೆ ರೂಮ್ ಒಳಗಡೆ ಹೋಗ್ಬೇಡಿ ಅಂತ. ಇವಾಗ ನೀವ್ ಎಂತ ಕೆಲಸ ಮಾಡ್ಬಿಟ್ರಿ ಅಂದ್ರೆ ಇಡೀ ರಾಜ್ಯಕ್ಕೆ ಎಷ್ಟು ನಷ್ಟ ಆಯ್ತು. ನಾನು ರೂಮ್ ಒಳಗೆ ಬಂದಿದ್ದಕ್ಕೆ ರಾಜ್ಯಕ್ಕೆ ಕೋಟಿ ನಷ್ಟ ಆಯ್ತಾ? ಇನ್ನೇನು ಮತ್ತೆ, ಶ್ರಾವಣಿಯಮ್ಮ ಅಂದರೆ ಯಾರು? ಇಡೀ ರಾಜ್ಯಕ್ಕೆ ಮಿನಿಸ್ಟರ್ ಆಗಿರೋರು ಮಗಳು. ಅವ್ರು ಏನಾರು ಮಾಡಿದ್ರೆ ಸರಿಯಾಗಿ ಇರುತ್ತೆ. ಅವ್ರು ಏನಾರು ಹೇಳಿದ್ರೆ ನಾವು ಪಾಲಿಸ್ಬೇಕು ಅಷ್ಟೇ. ಹೌದು, ಮತ್ತೆ ಅವ್ರೇನೋ ಇಂಪಾರ್ಟೆಂಟ್ ಮಾತಾಡ್ತಿದ್ರೆ ನೀವ್ಯಾಕೆ ಒಳಗಡೆ ಬಂದ್ರಿ? ಇಲ್ಲಿ ನಿಮ್ಗೇನು ಕೆಲಸ? ಹೌದು ಕಾಂತಮ್ಮ ಅವರೇ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಿಮ್ಗೇನ್ ಕೆಲಸ ಇಲ್ಲಿ? ಅದು ನೀವಿಬ್ರು ನಾನು ಕಾಂತಮ್ಮ, ಮಕ್ಳ ಮುಂದೆ ಏನೇನೋ ಮಾತಾಡಿ ಮರ್ಯಾದೆ ಕಳ್ಕೊಬೇಡಿ. ಒಂದು ನಿಮಿಷನೂ ಅವ್ರು ನೆಮ್ಮದಿಯಾಗಿರಕ್ಕೆ ಬಿಡಲ್ವಲ್ಲ ನೀವು. ಸದ್ಯ ನನ್ನ ಮಗಳು ಧನು ಅಳಿಯಂದ್ರು ಇಲ್ಲಿಲ್ಲ. ಇಲ್ಲ ಅಂದಿದ್ರೆ ಅವ್ರ ಮಧ್ಯೆನೂ ಉಳಿ ಹಿಂಡ್ಬಿಡ್ತಿದ್ರಿ. ಬನ್ನಿ, ನೀವು ಬಾಯಿ ಮಾತು ಹೇಳಿದ್ರೆ ಕೇಳ್ತೀರಾ ನೀವು? ಬರ್ತೀನಿ, ನಾನು ಸಿನಿಮಾ ನೋಡ್ತೀನಿ. ನಾನು ಸಿನಿಮಾ ತೋರಿಸ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನಾವಿಲ್ಲಿದ್ರೆ ಸರಿರಲ್ಲ. ಬನ್ನಿ ಹೊರಗಡೆ ಹೋಗೋಣ. ಚೆ ಎಂತ ಕೆಲಸ ಆಗೋಯ್ತು? ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಹಾಗೆ ರೂಮ್ ಒಳಗಡೆ ಬಂದ್ರು ರೊಮ್ಯಾನ್ಸ್ ನಡೀಲಿಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಬನ್ನಿ. ಅಯ್ಯೋ, ನೀವ್ಯಾಕೆ ಆಚೆ ಬರಕ್ ಹೋದ್ರಿ? ಮೀಟಿಂಗ್ನ ಮುಂದುವರ್ಸಿ. ಕಾಂತಮ್ಮ ಇಲ್ಲಿಗೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನೋಡಿದ್ರೆ ಮೇಡಮ್, ಅಮ್ಮಂಗೆ ನಮ್ಮ ಮೇಲೆ ಎಷ್ಟು ನಂಬಿಕೆ ಅಂತ. ಅದಕ್ಕೆ ಹೇಳಿದ್ದು ಇದೆಲ್ಲ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ. ಅಯ್ಯೋ, ಮೀಟಿಂಗ್ ಎಲ್ಲ ಮುಗಿದೋಯ್ತು. ನಾನು ಶ್ರಾವಣಿ ಇಬ್ರು ಸೇರ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೋಸ್ಕರ ಶ್ರಾವಣಿ ಹತ್ರ ಹೆಲ್ಪ್ ಕೇಳಿದೆ. ಆದ್ರೆ ಇವಾಗ ಎಲ್ಲ ಹಾಳಾಗೋಯ್ತು. ಆಹಾ, ಈ ತರ ಶ್ರೀವಲ್ಲಿ ಜೊತೆ ಸೇರಿ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಂತೂ ಶ್ರೀವಲ್ಲಿ ಮಾತಾಡೋವಾಗೆಲ್ಲ ಅವಳ ಜೊತೆ ನನ್ನನ್ನು ಸೇರಿಸ್ಕೊಂತಾಳೆ. ಇದು ಲವ್ ಇರ್ಬೋದಾ? ಪಾಪ, ನಿಮ್ಗೆಲ್ಲ ತುಂಬಾ ಬೇಜಾರಾಯ್ತು ಅನ್ಸುತ್ತೆ. ಅಯ್ಯೋ, ಬೇಜಾರಾಯ್ತಾ? ತುಂಬಾ ಬೇಜಾರಾಯ್ತು. ಮುಖ ನೋಡಿದ್ರನೆ ಗೊತ್ತಾಗೋದಿಲ್ವಾ? ಆದ್ರೆ ಇವ್ರು ಮಾತ್ರ ಹೌದೌದು, ನಾನು ಕೂಡ ತುಂಬಾ ಬೇಜಾರಲ್ಲಿದ್ದೀನಿ. ಆದ್ರೆ ಏನ್ ಮಾಡ್ಲಿ, ನನ್ಗೆ ಬೇಜಾರಲ್ಲಿದ್ದಾಗ್ಲೂ ಕೂಡ ಇದೇ ರೀತಿ ನಗು ಬರ್ತಾ ಇರುತ್ತೆ. ಹೌದು. ಅಯ್ಯೋ, ನಾನು ಸ್ವಲ್ಪ ಹಂಗೇನೆ. ತಲೆ ಕೆಟ್ಟಿರೋರ್ ಮುಖ ನೋಡಿ ನೀವೇನು ತಲೆ ಕೆಡಿಸ್ಕೊಂಬೇಡಿ. ಹೊಡೋಣ. ಬೇಜಾರು ಮಾಡ್ಕೋಬೇಡಿ. ಕಾಂತಮ್ಮನ ಬಗ್ಗೆ ನಿಮಗೆ ಗೊತ್ತಲ್ವಾ? ಅವ್ರಿಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ, ಆಯ್ತಾ?